ದಯವಿಟ್ಟು ಖಾಲಿ ಮಾಡ್ರಮ್ಮ. ನೀವು ಇಲ್ಲೇ ಇದ್ರೆ ನನ್ನ ಹೋಟ್ಲು ಪುಡಿ ಪುಡಿ ಆಗತ್ತೆ. ಈಗಿನ 4:15 7 ಗಂಟೆಗೆಲ್ಲ ಹೊರಟ್ಬಿಡ್ತೀವಿ. ಇಲ್ಲಮ್ಮ, ಆಗದೇ ಇಲ್ಲ. ನೋಡಿ, ಆದಷ್ಟು ಬೇಗನೆ ಖಾಲಿ ಮಾಡೋಕ್ಕಿಲ್ಲ. ಸರಿ ಸರ್. ನೀವು ನಿಜವಾಗ್ಲೂ ಸಾಯಿಸ್ಬಿಡ್ತೀರಾ ರೀ? ಹಲೋ ಇನ್ಸ್ಪೆಕ್ಟರ್. ಏನು ಕಾಳ? ಆಕಿ ನಿಧಾನವಾಗಿ ಎಲ್ಲರೂ ನಿದ್ದೆನೂ ಕೆಡ್ಸ್ಯಾಳ್ರಿ. ರಾತ್ರಿ ಊರ್ ಬಿಟ್ಟು ಓಡಿ ಹೋಗಿ ಅಲ್ರಿ. ಇಲ್ರಿ ದಣಿ, ಎಲ್ರು ಹುಡುಕ್ಲಿಕ್ಕೆ ಹೋಗ್ಯಾರ. ನಿಮಗೆ ಸುದ್ದಿ ಹೇಳೋಗೋಣ ಅಂತ ಬಂದಿದ್ರಿ. ನಾನು ಹೊಂಟೇನ್ರಿ. ಬಿಡ್ರಿ ದಣಿ. ಊರ್ಗೆ ಬಂದ್ರು ನಿಂಗ್ ಬರೋದಿಲ್ಲ. ಕುಡಿಯಕ್ ಒಂದೇ ನೀರ್ ಇಲ್ದೇ ಇದ್ರು ಹೊಟ್ಟೆ ತುಂಬಾ ಹೆಂಡಕ್ಕೇನ್ ಕೊರತೆ ಇಲ್ಲ ನಿಂಗೆ. ತಲೆ ಕೆಟ್ಟೋಗ್ಬಿಟ್ಟೈತೆ. ನಾಳೆಯಿಂದ ಊರ್ನವ್ರ ಮುಂದೆ ತಲೆ ಎತ್ಕೊಂಡು ಹೆಂಗ್ ತಿರುಗ್ಲಿ? ಮಗಳಿಂದ ಅರ್ಕೆ ತೀರ್ಸಾಗ ದೇವರ್ಸಿ ಅಂತ ಜನ ಉಗಿಯಕ್ಕಿಲ್ವ ನನ್ಗೆ? ಎಷ್ಟ್ ದಿನ ಉಗಿತಾರೆ? ಉಗಿಲಿ ಬಿಡು. ಅವಳಿಗೆ ಹರಕೆ ತೀರ್ಸ್ಕೊಳ್ಳೋ ಮನ್ಸಿರ್ಲಿಲ್ಲ, ಅದಕ್ಕೆ ಹೋಗಿದ್ದಾಳೆ. ಓಹೋ, ಅಯ್ಯ ಪುಚ್ಚೆ ಬಾಯಿ ಸಾಕು. ನಿನ್ ಮಾತ್ ಕೇಳ್ತಾ ಇದ್ರೆ ನೀನ್ ಅವಳನ್ನ ಓಡಿಸಿದ್ಯಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನ್ಯಾಕೆ ಓಡಿಸ್ಲಿ? ಅವಳಿಗೆ ಇದೆಲ್ಲ ಅರ್ಥ ಆಗಿ ಓಡ್ ಹೋಗಿರ್ಬೇಕು. ಹರಕೆ ಅಂದ್ರೆ ಬರೀ ಹರಕೆ ಅಲ್ಲ, ಹರಾಜು ಅಂತ ಅವಳಿಗೂ ಗೊತ್ತಾಗಿರುತ್ತೆ. ಸುಮ್ಮನೆ ಇರೇ ಸಾಕು. ಹರಕೆ ಅಂದ್ರೆ ಹರಾಜು, ಹಣ ಇರದೆ. ಅರ್ಕೆ ಮಾತಾಗಿರ್ಲಿ. ನಾಳೆ ದುಡ್ಡು ಕೊಟ್ರೆ ಬಂದು ದುಡ್ಡು ವಾಪಸ್ ಕೊಡು ಅಂತ ಕೇಳಿ ಏನ್ ಕೊಡ್ಲಿ? ಆ ಹೊಲ್ಸನ್ ತಗೊಂಡಿದ್ಯಲ್ಲ, ಕೊಡು. ಅರ್ಗಲ್ಲ ಅದು. ಬಟ್ಟೆ ಚಂಡಿ ಬಟ್ಟೆ ಹಾಕೊಂಡ್ಲಾ? ದುಡ್ಡು ಈಸ್ಕೊಂಡ್ಬಿಟ್ಟು ಅವ್ರು ಗಡಿ ಪಾರ್ ಮಾಡ್ಬಿಟ್ರೆ ಎಲ್ಲೋಗ್ಲಿ? ನೇಣೆ ಗತಿ. ಮೊಕ್ತೇಸರ್ರೆ, ನಿಮ್ಮ ಹರಕೆ ದೇವ್ರ ಹರಕೆ ಎರಡು ಸಲೀಸಾಗಿ ನಡಿಬಹುದು. ನೀವೇನು ಟೆನ್ಷನ್ ತಗೋಬೇಡಿ. ಸಿಕ್ಕಿದ್ಲ ಅವಳು? ನಾನಿರೋದು ಯಾಕೆ ಮುಕ್ತೇಸರ್ರೆ? ಕೈ ತಪ್ಪೋದು ಕಲ್ಪನಾನ ವಾಪಸ್ ತಂದಿದ್ದೀನಿ. ಇದನ್ನೆಲ್ಲ ಮಾಡಿದ್ವು ಬೆಂಗಳೂರು ಹುಡುಗಿ. ಗೊತ್ತಿತ್ತು. ರಾತ್ರಿ ಆ ಹುಡುಗಿ ಫೋನ್ ಮಾಡಿದ್ಲು. ಕಲ್ಪನಾಗೆ ಪ್ರೊಟೆಕ್ಷನ್ ಕೊಡಿ, ಬೆಳಗ್ಗೆ ಬೆಂಗಳೂರು ಕರ್ಕೊಂಡು ಹೋಗ್ತೀನಿ ಅಂದ್ಲು. ಕೂಡಲೇ ನನ್ನ ಜೀಪನ್ನ ಶಿವಣ್ಣ ಲಾಡ್ಜಿಗೆ ಕಳಿಸಿ ಕಲ್ಪನಾಗೆ ರಕ್ಷಣೆ ಕೊಡ್ತೀನಿ ಅಂತ ಸ್ಟೇಷನ್ಗೆ ಕರ್ಸ್ಕೊಂಡೆ. ಓಕೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಮಾತಾಡೋಣ ಬರ್ತಾ ಇದ್ದೀನಿ. ಕಲ್ಪನನ್ನ ಇನ್ಸ್ಪೆಕ್ಟ್ರು ಮನೆ ಕರ್ಕೊಂಡ್ಬಂದ್ಬಿಟ್ಟಿಯಾರಂತೆ. ತನನ ತೋಂ ತೋಂ ತನನ ದೀಂ ತೋಂ ತನನ